ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಅತ್ತೆಯವರ ಗಾರ್ಡನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ವೆರೈಟೀಸ್ ಗಿಡಗಳಿದೆ ಅವ್ರ ಗಾರ್ಡನ್ನಲ್ಲಿ. ಡೇರೆ ಅಂದರೆ ಡೇರೆ ಅಲ್ಲ, ದಾಸವಾಳಗಳು, ಗುಲಾಬಿಗಳು, ತುಂಬ ಅಂದರೆ ತುಂಬ ವೆರೈಟೀಸ್ಗಳು. ಎಲ್ಲ ಸೀಸನ್ನಲ್ಲಿ ಹೂ ಬಿಡುವಂತಹ ಗಿಡಗಳನ್ನು ಇವರು ತಮ್ಮ ಗಾರ್ಡನ್ನಲ್ಲಿ ಬೆಳೆಸ್ಕೊಂಡಿದ್ದಾರೆ. ಇದರಿಂದಾಗಿ ಇವರು ಗಾರ್ಡನ್ನಲ್ಲಿ ಯಾವಾಗ ಕೂಡ ಹೂವಿರುತ್ತೆ, ಯಾವ ಸೀಸನಲ್ಲಿ ಕೂಡ ಹೂವಿರುತ್ತೆ. ಒಂದು ಟೈಮ್ನಲ್ಲಿ ಹೂವಿಲ್ಲ ಅಂತ ಆಗೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಅವ್ರ ಗಾರ್ಡನ್ನು. ನೀವೇ ನೋಡ್ಬೋದು ಯಾವ ರೀತಿ ಡೇರೆ ಗಿಡಗಳೆಲ್ಲ ಆಗಿದೆ ಅಂತ. ಕೆಲವೊಂದನ್ನು ನೆಲದಲ್ಲಿ ಕೂಡ ನೆಟ್ಕೊಂಡಿದ್ದಾರೆ, ತುಂಬ ಗಿಡಗಳನ್ನು ಕವರಲ್ಲಿ ಕೂಡ ಹಾಕ್ಕೊಂಡಿದ್ದಾರೆ. ಎಲ್ಲ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲ ವೆರೈಟಿಗಳು ಕೂಡ ಇದೆ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಡೇರೆ ಹೂಗಳು ಬಂದಿದೆ ಅಂತ. ಗಿಡಗಳು ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಒಂದೇ ವೆರೈಟಿ ಗಿಡ ಅಂತ ಅಲ್ಲ, ತುಂಬ ಅಂದರೆ ತುಂಬ ವೆರೈಟಿ ಗಿಡಗಳಿದೆ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ನನಗಂತೂ ಇವ್ರ ಗಾರ್ಡನನ್ನು ನೋಡೋದೇ ಒಂಥರ ಖುಷಿ. ಯಾಕಂತಂದರೆ ನಾವು ಯಾವ ಸೀಸನಲ್ಲಿ ಅವ್ರ ಮನೆಗೆ ಹೋದರೂ ಕೂಡ ಅವ್ರ ಗಾರ್ಡನಲ್ಲಿ ಹೂವು ಇಲ್ಲ ಅಂತ ಆಗೋದೇ ಇಲ್ಲ. ಆ ಸೀಸನ್ನಲ್ಲಿ ಕೆಲವೊಂದು ಹೂಗಳಿರುತ್ತಲ್ಲ, ಎಲ್ಲ ಸೀಸನ್ನಲ್ಲಿ ಆಗುವಂತಹ ಹೂಗಳನ್ನು ಇವರು ಬೆಳೆಸ್ಕೊಳ್ತಾರೆ. ಹಾಗೆ ಇಷ್ಟೊಂದು ವೆರೈಟಿ ಗಿಡಗಳನ್ನೆಲ್ಲ ಬೆಳ್ಕೊಂಡಿದ್ದಾರಲ್ಲ, ಅದಕ್ಕೆ ಯಾವುದೇ ರೀತಿ ಲೇಬರ್ನ ತಗೊಂಡಿಲ್ಲ, ತಾವೇ ಸ್ವಂತ ಮಾಡ್ಕೊಳ್ತಾರೆ. ಗೊಬ್ಬರ ಹಾಕೋದು, ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಳೋದು. ಹಾಗೆ ಕಳೆ ಗಿಡಗಳಂತೂ ಬರ್ತಾನೆ ಇರುತ್ತೆ. ನೆಲದಲ್ಲಿ ಗಿಡಗಳನ್ನು ಹಾಕ್ಕೊಂಡಾಗ ಅವುಗಳನ್ನೆಲ್ಲ ಕಿತ್ತು ಮೇಂಟೈನ್ ಮಾಡಿಲ್ಲ ಅಂದರೆ ಗಿಡಗಳೆಲ್ಲ ಹುಳುಗಳು ಬಿದ್ದು ಹಾಳಾಗಿಬಿಡುತ್ತೆ. ಅವರೇ ಹೇಳ್ತಾಯಿದ್ರು, ಕಳೆ ಗಿಡಗಳೆಲ್ಲ ಬಂದರೆ ತುಂಬಾ ಹುಳು ಬರುತ್ತೆ, ಕಳೆ ಗಿಡಗಳನ್ನೆಲ್ಲ ಆದಷ್ಟು ಕೀಳ್ತಾ ಇರಬೇಕು, ಗಾರ್ಡನನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ. ನಾನು ನೋಡಿದಾಗೆ ಅವ್ರ ಗಿಡಗಳಲ್ಲಿ ತುಂಬ ಕಡಿಮೆ ಹುಳುಗಳು ಇತ್ತು. ಅಂದರೆ ಡೇರೆ ಗಿಡಗಳಲ್ಲೆಲ್ಲ ತುಂಬಾ ಹುಳು ಬಂದುಬಿಡುತ್ತೆ, ಡೇರೆ ಹೂಗಳನ್ನೆಲ್ಲ ತಿಂದುಬಿಟ್ಟಿರುತ್ತೆ. ಇವ್ರ ಗಿಡಗಳಲ್ಲಿ ಹಾಗಲ್ಲ. ನೀವೇ ನೋಡ್ಬೋದು ಇಷ್ಟೊಂದು ಹೂಗಳಿದೆಯಲ್ಲ, ಎಲ್ಲ ಹೂಗಳು ಕೂಡ ತುಂಬ ಚೆನ್ನಾಗಿಯೇ ಇದೆ. ತುಂಬ ವೆರೈಟಿ ಡೇರೆ ಗಿಡಗಳನ್ನು ನಾನು ಇವ್ರ ಹತ್ರದಿಂದನೇ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಅನೇಕ ಸ್ನೇಹಿತರು ಕೂಡ ನನಗೆ ಕೊಟ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ನನ್ನ ವಿಡಿಯೋಗಳಲ್ಲಿ ನಾನು ಹೇಳ್ತಾನೆ ಇರ್ತೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ಈ ಡೇರೆ ಹೂ. ಇದು ಜಸ್ಟ್ ಅರಳುವಾಗ ನನಗೊಂದು ಪಿಕ್ಕನ್ನು ಕಳಿಸಿದ್ರು, ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದನ್ನು ಕೂಡ ಮೇಲ್ಗಡೆ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ, ನೋಡ್ಬೋದು ನೀವು. ತುಂಬ ಎತ್ತರಕ್ಕೆ ಬೆಳ್ಕೊಂಡಿದೆ ಇವ್ರ ಗಿಡಗಳು. ಈ ಸ್ಟಿಕ್ನೆಲ್ಲ ಕೊಟ್ಬಿಟ್ಟು ಬ್ಯಾಂಡ್ ಮಾಡೋದು ಅಷ್ಟೊಂದು ಈಸಿ ಕೆಲಸ ಅಂತ ಅನಿಸಲ್ಲ. ಯಾಕಂತಂದರೆ ತುಂಬ ಎತ್ತರ ಬೆಳೆದಾಗ ತುಂಬ ಎತ್ತರವಾಗಿರುವಂಥ ಸ್ಟಿಕ್ನ ತಂದು ಬ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಮತ್ತು ತುಂಬ ಹೂಗಳಾಗತ್ತಲ್ಲ, ಆಗೆಲ್ಲ ಗಿಡ ಬಗ್ಗಿ ಮುರಿದೋಗ್ಬಿಡತ್ತೆ. ಅದಕ್ಕೆಲ್ಲ ಆಗಾಗ ಬ್ಯಾಂಡ್ ಮಾಡ್ತಾನೇ ಇರಬೇಕಾಗತ್ತೆ. ಗಿಡ ಎತ್ತರ ಹೋಗ್ತಾ ಇರುವಾಗ ಬ್ಯಾಂಡ್ ಮಾಡ್ತಾನೇ ಇರಬೇಕು. ಇದಕ್ಕೆ ಕೆರೆ ಕಮಲ ಅಂತ ಹೇಳ್ತಾರೆ, ತಾವರೆ ಬಣ್ಣದಲ್ಲಿರೋದ್ರಿಂದ ಹಾಗಂತ ಕರೀತಾರಂತೆ. ತುಂಬ ಚೆನ್ನಾಗಿದೆ. ಕಪ್ಪು ಡೇರೆ ಇದು. ತುಂಬಾ ಹೂವು ಹಾಕ್ಕೊಂಡಿದೆ ಇವರು ಗಾರ್ಡನ್ನಲ್ಲಿ. ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ನೀವೇ ನೋಡ್ಬೋದು ಎಷ್ಟೊಂದು ಮೊಗ್ಗುಗಳೆಲ್ಲ ಬಂದ್ಕೊಂಡಿದೆ ಅಂತ. ನಾನು ಆಲ್ರೆಡಿ ಡೇರೆ ಗಿಡದ ಪಾಟಿಂಗ್ ಮಿಕ್ಸ್ನ ಶೇರ್ ಮಾಡಿದ್ದೀನಿ. ಅದನ್ನು ಕೂಡ ಇವರೇ ನನಗೆ ತಿಳಿಸ್ಕೊಟ್ಟಿರುವಂಥದ್ದು. ಹಾಗೆ ನನ್ನ ಸ್ನೇಹಿತೆ ಕೂಡ ತಿಳಿಸ್ಕೊಟ್ಟಿದ್ದಾಳೆ ಡೇರೆ ಗಿಡನ ಯಾವ ರೀತಿ ಬೆಳೆಸ್ಕೋಬೇಕು ಅಂತ. ಅವಳು ಗಾರ್ಡನ್ ಕೂಡ ನಿಮ್ಮ ಜೊತೆ ಇನ್ನೊಮ್ಮೆ ಶೇರ್ ಮಾಡ್ತೀನಿ. ಅವಳು ಗಾರ್ಡನ್ ಕೂಡ ತುಂಬ ಚೆನ್ನಾಗಿರುವಂಥ ವೆರೈಟೀಸ್ ಇದೆ ಡೇರೆ ಹೂಗಳೆಲ್ಲ. ನೋಡಿ ಎಷ್ಟೊಂದು ಎತ್ತರಕ್ಕೆ ಬೆಳ್ಕೊಂಡಿದೆ ಅಂತ, ಕೈಗೆ ಎಟಕಲ್ಲ. ಗಿಡ ತುಂಬ ಹೂವು ಹಾಕ್ಕೊಂಡಿದೆ, ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಈಗ ಮಳೆಗಾಲ ಆಗಿರೋದ್ರಿಂದ ದಾಸವಾಳ ಗಿಡಗಳಲ್ಲೆಲ್ಲ ಅಷ್ಟೊಂದು ಹೂವಿರಲಿಲ್ಲ. ಆದರೂ ಕೂಡ ಅದರ ಹೂಗಳನ್ನೆಲ್ಲ ನಾನು ನಿಮ್ಮ ಜೊತೆ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗುಲಾಬಿ ಗಿಡಗಳದ್ದು, ಅವ್ರ ಹತ್ರ ಇರುವಂತಹ ತುಂಬ ವೆರೈಟಿ ಹೂ ಗಿಡಗಳದ್ದ ಫೋಟೋಸ್ನ ನಿಮ್ಮ ಜೊತೆ ನಂತರ ಶೇರ್ ಮಾಡಿದ್ದೀನಿ. ಇದೆಲ್ಲ ಈಗ ಆಗಿರುವಂತಹ ಹೂಗಳು, ಡೇರೆ ಹೂಗಳೆಲ್ಲ.
ಈ ಟೈಮ್ನಲ್ಲಿ ಡೇರೆ ಹೂ ತುಂಬ ಆಗುತ್ತಲ್ಲ, ಆ ಸೀಸನ್ ಪ್ಲ್ಯಾಂಟ್ ಇದು. ಅದಕ್ಕೆ ತುಂಬ ಚೆನ್ನಾಗಿದೆ. ಗುಲಾಬಿ ಗಿಡಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು. ತುಂಬ ಗಿಡಗಳನ್ನು ನೆಲದಲ್ಲೇ ಬೆಳೆಸಿದ್ದಾರೆ. ಡೇರೆ ಗಿಡಗಳನ್ನು ಕೂಡ ನೆಲದಲ್ಲೇ ಹಾಕ್ಕೊಂಡಿದ್ದಾರೆ. ಡೇರೆ ಗಿಡಗಳು ತುಂಬ ಗಿಡಗಳು ಕವರ್ನಲ್ಲಿ ಕೂಡ ಇದೆ, ಆದರೆ ಗುಲಾಬಿ ಗಿಡಗಳನ್ನೆಲ್ಲ ನೆಲದಲ್ಲೇ ಹಾಕ್ಕೊಂಡು ಮೇಂಟೈನ್ ಮಾಡ್ತಾರೆ ಅವರು. ನೋಡಿ, ಆಕಾಶ ಕಡ್ಡಿ ಅಂತ ಹೇಳ್ತಾರೆ ಇದಕ್ಕೆ. ಎಷ್ಟು ಚೆನ್ನಾಗಾಗಿದೆ ಅಂತ. ಇನ್ನು ಕೆಲವೊಂದು ಗಿಡಗಳಲ್ಲಿ ಹೂ ಆಗಿಲ್ಲ, ಮೊಗ್ಗುಗಳು ಅರಳ್ತಾ ಇವೆ. ನಾನು ಹೋದಾಗ ಇಷ್ಟು ವೆರೈಟಿ ಹೂಗಳೆಲ್ಲ ಹಾಕ್ಕೊಂಡಿತ್ತು, ಅದನ್ನು ವಿಡಿಯೋ ಬಂದಿದ್ದೀನಿ. ನಂತರ ಅವ್ರ ಗಾರ್ಡನ್ನಲ್ಲಿರುವಂತಹ ಗುಲಾಬಿ ಗಿಡ ಹೂವಾಗುತ್ತಲ್ಲ, ಆಗ ತೆಗೆದುಕೊಂಡಿರುವಂತಹ ಫೋಟೋಗಳೆಲ್ಲ ಇದೆ. ಅವುಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ತುಂಬ ಅಂದರೆ ತುಂಬ ವೆರೈಟೀಸ್ ಗಿಡ ಇದೆ. ಆ ಫೋಟೋಗಳನ್ನೆಲ್ಲ ಶೇರ್ ಮಾಡೋದಕ್ಕೆ ಕೂಡ ಅಷ್ಟೊಂದು ಖುಷಿ ಆಗುತ್ತೆ ನನಗೆ. ಇದೊಂಥರ ಕಡ್ಡಿ ಡೇರೆ, ಎಷ್ಟು ದೊಡ್ಡ ಸೈಜಲ್ಲಿ ಹೂ ಬಂದಿದೆ ಅಂತ ನೋಡಿ. ಹೀಗೆ ಹೂ ಬರೋದಕ್ಕೆ ಇವರು ನಮ್ಮ ಹಳ್ಳಿ ಸೈಡೆಲ್ಲ ಕೊಟ್ಟಿಗೆ ಇರುತ್ತಲ್ಲ, ಆ ಕೊಟ್ಟಿಗೆ ತೊಳೆದಿರುವಂತಹ ನೀರಿಗೆ ಹುಳಿಯಾಗಿರುವಂತಹ ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆ, ಸೌರ್ ಬಟರ್ ಮಿಲ್ಕನ್ನು ಹಾಕಿ ಡೈಲ್ಯೂಟ್ ಮಾಡಿಕೊಂಡು ಹಾಕ್ತಾರಂತೆ. ಅದರಿಂದಾಗಿ ಇಷ್ಟು ಚೆನ್ನಾಗಿ ಹೂ ಬರುತ್ತೆ ಅಂತ ನನಗೆ ಟಿಪ್ಸ್ನ ಕೊಟ್ಟಿದ್ದಾರೆ. ನಾನು ಕೂಡ ಈ ವರ್ಷ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ. ಗಿಡ್ಡ ಕಮಲ ಅಂತ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚಿಕ್ಕ ಗಿಡದಲ್ಲೇ ಹೂ ಬರುತ್ತೆ. ನೋಡಿ, ಕಡ್ಡಿ ಡೇರೆಲ್ಲ ಎಷ್ಟು ಚೆನ್ನಾಗಿ ಹೂ ಬಂದಿದೆ ಅಂತ. ಇದು ನೋಡಿ, ಇದು ಗಣಪತಿ ಬಣ್ಣ ಅಂತ ಹೇಳ್ತಾರೆ. ಲಿಲ್ಲಿ ಪುಟ್ಟು ಕೂಡ ಇದೆ. 3 ವೆರೈಟಿ ಲಿಲ್ಲಿ ಪುಟ್ಟೂ ಇದೆ ಇವ್ರ ಹತ್ರನೇ. ಹಾಗೆ ಅನೇಕ ಗಿಡಗಳು ಅಂತ ಹೇಳಿದ್ನಲ್ಲ, ಕೇತಕಿ ಅಂತ ಹೇಳ್ತೀವಿ, ಅದು ಕೋಟೆ ಗಿಡ, ತುಂಬಾ ವೆರೈಟೀಸ್ ಇದೆ. ನೋಡ್ತಾ ಹೋಗಿ ಫ್ರೆಂಡ್ಸ್, ಎಷ್ಟೊಂದು ಗುಲಾಬಿ ಗಿಡಗಳಿದೆ ಅಂತ. ಇವೆಲ್ಲ ಅವ್ರ ಹತ್ರ ಇರುವಂತಹ ಕಲೆಕ್ಷನ್ಸ್. ಗುಲಾಬಿ ಸೀಸನ್ ಇದೆಲ್ಲ, ಆದರೂ ಕೂಡ ತುಂಬಾ ಹೂವಾಗಿತ್ತು ಕೆಲವೊಂದು ಗಿಡಗಳಲ್ಲಿ. ನೋಡ್ಬೋದು ನೀವು. ಕೆಲವೊಂದು ನಾನು ಈಗ ವಿಡಿಯೋ ಮಾಡ್ಕೊಂಡಿದ್ದು ಕೂಡ ಇದೆ. ಅದ್ರ ಜಾಸ್ತಿ ಫೋಟೋಸ್ ಇದೆ, ಯಾಕಂತಂದರೆ ಈಗ ಮಳೆಗಾಲ ಅಲ್ವಾ, ಒಂದೊಂದೇ ಹೂ ಹಾಕ್ಕೊಂಡಿತ್ತು. ಮೂವತ್ತು ವೆರೈಟಿ ಅಂತೂ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಗುಲಾಬಿ ಗಿಡ ಕೂಡ. ನೋಡ್ಬೋದು ಎಷ್ಟೊಂದು ವೆರೈಟೀಸ್ ಇದೆ ಅಂತ. ಹಾಗೆ ಸೇವಂತಿಗೆ ಗಿಡ ಕೂಡ ಇದೆ ಇವ್ರ ಹತ್ರ. ಅದರ ಕ್ಲಿಪ್ಗಳು ನನಗೆ ಸಿಕ್ಕಿಲ್ಲ, ಫೋಟೋಸು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ನೀರು ಸೋಣೆ ಗಿಡಗಳು ತುಂಬ ಅಂದರೆ ತುಂಬ ವೆರೈಟೀಸ್ ಗಿಡ ಇದೆ ಇವ್ರ ಹತ್ರ. ತುಂಬ ವೆರೈಟಿ ಗಿಡಗಳನ್ನು ನನಗೂ ಕೂಡ ಕೊಟ್ಟಿದ್ದಾರೆ. ಕೆಲವೊಬ್ಬರು ಗಿಡಗಳನ್ನು ಬೆಳೆಸ್ಕೋತಾರೆ, ಆದರೆ ಕೊಡೋದಕ್ಕೆ ಮನಸ್ಸು ಮಾಡಲ್ಲ. ಆದರೆ ಇವರು ಹಾಗಲ್ಲ. ನನಗಂತೂ ತುಂಬ ಅಂದರೆ ತುಂಬ ವೆರೈಟಿ ಗಿಡಗಳನ್ನು ನಾನು ಇವ್ರ ಹತ್ರ ತಂದು ಬೆಳೆಸ್ಕೊಂಡಿದ್ದೀನಿ. ನನ್ನ ಎಲ್ಲ ಸ್ನೇಹಿತರು ಕೂಡ ನನಗೆ ಗಿಡಗಳನ್ನು ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರಿಗೆ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಮಾಡೋದಕ್ಕೆ ಕೂಡ ನನಗೆ ಅವಕಾಶ ಕೊಟ್ಟಿದ್ದಾರೆ. ಫೋಟೋಗಳ ಕ್ಲಿಪ್ಗಳನ್ನು ಕೂಡ ನನಗೆ ಶೇರ್ ಮಾಡಿದ್ದಾರೆ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ಅಂತ ಈ ಗುಲಾಬಿ ಅಂತೂ. ಆದರೆ ನನಗೂ ಕೂಡ ತುಂಬ ಕಟಿಂಗ್ಗಳನ್ನು ಕೊಟ್ಟಿದ್ದರು. ನನ್ನ ಹತ್ರ ಗ್ರೋ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಗುಲಾಬಿ ಗಿಡಗಳಂತ. ಇವರು ಕಟಿಂಗನ್ನು ಕೂಡ ತುಂಬ ಚೆನ್ನಾಗಿ ಗ್ರೋ ಮಾಡ್ಕೊಂಡಿದ್ದಾರೆ. ಒಂದು ವೆರೈಟಿನ ನರ್ಸರಿಯಿಂದ ತಂದರೂ ಕೂಡ
ನೆಕ್ಸ್ಟ್ ಅವರು ಕಟಿಂಗ್ ಹಾಕಿ ಅದನ್ನು ಗ್ರೋ ಮಾಡ್ಕೊಳ್ತಾರೆ. ಕಸಿ ಗುಲಾಬಿ ಗಿಡಗಳನ್ನು ಕೂಡ ಕಸಿ ಕಟ್ಟೋದ್ರ ಮೂಲಕ ಕೂಡ ಗ್ರೋ ಮಾಡ್ಕೊಂಡಿದ್ದಾರೆ, ಹಾಗೆ ಕಟಿಂಗ್ ಹಾಕಿ ಕೂಡ ಗ್ರೋ ಮಾಡ್ಕೊಂಡಿದ್ದಾರೆ. ನೋಡಿ, ತುಂಬ ಅಂದರೆ ತುಂಬ ವೆರೈಟಿ ಗಿಡಗಳಿದೆ. ದಾಸವಾಳ ಗಿಡಗಳು ಕೂಡ ಕೆಲವೊಂದು ಕಟ್ಟಿಂಗನ್ನು ಇವ್ರ ಹತ್ರ ಕೂಡ ನಾನು ತೊಗೊಂಡು ಬಂದು ಬೆಳೆಸ್ಕೊಂಡಿದ್ದೀನಿ. ಈ ಹಲವಾರು ವೆರೈಟೀಸ್ ಗಿಡ ಇದೆ ಇವ್ರ ಹತ್ರ. ಎಲ್ಲ ರೀತಿ ಗಿಡಗಳು, ಈ ಕಮಲ ಕೂಡ ಇದೆ. ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ. ಕೆಲವೊಂದು ಗಿಡಗಳೆಲ್ಲ ನನ್ನ ಹತ್ರ ಮಿಸ್ ಆಗಿರ್ಬೋದು, ಅವ್ರಿಗೆ ಕೂಡ ಕ್ಲಿಪ್ಗಳನ್ನು ಕಳಿಸೋದಕ್ಕೆ ಕೂಡ ಮಿಸ್ ಆಗಿರ್ಬೋದು. ಇನ್ನೂ ಜಾಸ್ತಿ ವೆರೈಟೀಸ್ ಗಿಡ ಇದೆ ಇವ್ರ ಹತ್ರ. ಇವುಗಳನ್ನೆಲ್ಲ ಒಬ್ಬರೇ ಮೇಂಟೈನ್ ಮಾಡ್ಕೋತಾರೆ. 55 ವರ್ಷದಕ್ಕಿಂತ ಜಾಸ್ತಿ ಆಗಿದೆ, ಆದರೂ ಕೂಡ ಇವುಗಳನ್ನೆಲ್ಲ ಮೇಂಟೈನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಅದು ಎಲ್ಲ ಸೀಸನಲ್ಲಿ ಬರುವಂತಹ ಪ್ಲ್ಯಾಂಟ್ಗಳನ್ನು ಬೆಳೆಸಿ ಗಾರ್ಡನನ್ನು ಚಂದವಾಗಿ ಇಟ್ಕೊಳ್ತಾರಲ್ಲ, ಅದಕ್ಕೆ ಹೆಮ್ಮೆ ಪಡಬೇಕು. ತುಂಬ ಖುಷಿಯಾಗುತ್ತೆ. ನೀವೇ ನೋಡ್ಬೋದು ಫ್ರೆಂಡ್ಸ್, ಎಷ್ಟೊಂದು ವೆರೈಟೀಸ್ ಗಿಡ ಇದೆ ಅಂತ. ಇವರೊಂಥರ ನನಗೆ ಗಾರ್ಡನಿಂಗ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಗಿಡಗಳನ್ನೆಲ್ಲ ಆಗಾಗ ನೆಡ್ತಾನೆ ಇರಬೇಕು, ಮನಸ್ಸಿಗೆಲ್ಲ ಖುಷಿ ಕೊಡುತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಹಾಗೆ ನೆಟ್ಟು ಬೆಳೆಸ್ತಾರೆ ಕೂಡ. ಇವ್ರ ಗಾರ್ಡನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ದಿವಸಗಳಿಂದ ಅಂದ್ಕೋತಾ ಇದ್ದೆ. ಈಗ ಡೇರೆ ಗಿಡ ಸೀಸನ್ ಅಲ್ವಾ, ತುಂಬಾ ಚೆನ್ನಾಗಿತ್ತು ಗಾರ್ಡನ್, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವ್ರ ಗಾರ್ಡನ್ ನಿಮಗೆ ಕೂಡ ತುಂಬಾ ಇಷ್ಟ ಆಗುತ್ತೆ, ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಎಲ್ಲ ವೆರೈಟಿ ಗಿಡಗಳು ಸಾಧಾರಣವಾಗಿ ಇವ್ರ ಗಾರ್ಡನಲ್ಲಿ ಇದೆ ಅಂತಲೇ ಹೇಳ್ಬೋದು. ಕೆಲವೊಂದು ನನಗೆ ವಿಡಿಯೋ ಮಾಡುವಾಗ ಕೂಡ ಬಿಟ್ಟೋಗಿರ್ಬೋದು. ಇನ್ನು ಜಾಸ್ತಿ ವೆರೈಟಿ ಗಿಡಗಳೇ ಇವ್ರ ಗಾರ್ಡನಲ್ಲಿ ಇದೆ. ಈ ಗಾರ್ಡನ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಫ್ರೆಂಡ್ಸ್, ಗಿಡಗಳನ್ನು ಕೊಡಿ ಅಂತ ಯಾರೂ ಕಮೆಂಟ್ ಹಾಕಬೇಡಿ, ಯಾಕಂತಂದರೆ ಇವ್ರ ಗಿಡಗಳನ್ನೆಲ್ಲ ಸೇಲ್ ಮಾಡಲ್ಲ. ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್, ನಿಮ್ಮ ಗಾರ್ಡನ್ ಸ್ನೇಹಿತರು ಇರ್ತಾರಲ್ಲ, ಗಾರ್ಡನನ್ನು ಬೆಳೆಸುವಂಥವ್ರು, ಗಿಡಗಳನ್ನು ಇಷ್ಟಪಡುವಂಥವ್ರು, ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅವರು ತುಂಬ ಖುಷಿಯಾಗ್ತಾರೆ. ನೀವು ಕೂಡ ತುಂಬಾ ಖುಷಿಯಾಗಿದ್ದೀರಾ ಈ ಗಾರ್ಡನನ್ನು ನೋಡಿ ಅಂತ ಅಂದ್ಕೊಂಡಿದ್ದೀನಿ. ನೀವೆಷ್ಟು ಖುಷಿಯಾಗಿದ್ದೀರಾ ಅಂತ ನೀವು ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ತಿಳಿಸ್ಬೋದು. ಇಲ್ಲ ಅಂತಂದರೆ ನಿಮಗೆ ಖುಷಿ ಆಯಿತಾ ಇಲ್ವಾ ಏನೂ ಗೊತ್ತಾಗಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹ್ಯಾಪಿ ಗಾರ್ಡನಿಂಗ್.